ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ. ಯಾರಿದನ್ನು ಹೇಳಿದವರು? ಬನ್ನಿ ನೋಡೋಣ. ನಾವು ಯಾವತ್ತೂ ಯುದ್ಧದ ಪರ ಇಲ್ಲ, ಯುದ್ಧದ ಅವಶ್ಯಕತೆ ಏನಿಲ್ಲ ಅಂತಿದ್ದಾರೆ ಇವರು. ಯುದ್ಧದ ಬದಲು ಭದ್ರತೆಯನ್ನ ಬಿಗಿ ಮಾಡಿಕೊಳ್ಬೇಕು. ಈ ಮಹಾನ್ ಸಂದೇಶವನ್ನ ಕೊಟ್ಟಂತಹ ವ್ಯಕ್ತಿ ನೋಡೋಣ. ಯುದ್ಧದ ಬಗ್ಗೆ ಯೋಚನೆ ಬೇಡ, ಕಾಶ್ಮೀರ ಭದ್ರತೆ ವಿಚಾರದಲ್ಲಿ ಕೇಂದ್ರ ಟೋಪಿ ಹಾಕಿದೆ. ಏನೇ ಆದರೂ 26 ಜನರ ಜೀವ ವಾಪಸ್ ತರೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ. ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನು ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ಯನೇ ಹೇಳಿದ್ದೀನಲ್ಲ. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂಥ ಸ್ಥಳ, ಮತ್ತು ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಇವರು ಭಾಳ ಎಚ್ಚರಿಕೆಯಿಂದಿರಬೇಕು. ದರ್ ಇಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಅಂದ್ರೆ ಜನಕ್ಕೆ ಅಲ್ಲಿ ಭದ್ರತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಜನ ಹೋಗ್ಬಿಟ್ರು. ಭಾಳ ಭದ್ರತೆ ಇದೆ ಅಂತ ಜನ ನಂಬಿಟ್ರು ಅವ್ರನ್ನ. ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ. ಅವ್ರ ಕೈಲಿ ಜನ ನಂಬ್ಕೋತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ? ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧದ ಪರ ಸರ್ ನೀವಿಲ್ಲದೆ ಇರಬಹುದು, ಆದರೆ ರಾಜ್ಯದ ಜನ, ದೇಶದ ಜನ ಬೇರೆ ಏನನ್ನೋ ಬಯಸ್ತಾ ಇದ್ದಾರೆ. ಸ್ವಲ್ಪ ನೀವು ರಿಯಾಲಿಟಿಗೆ ಬರಬೇಕು ಅಂತ ಅನಿಸುತ್ತೆ. ಆಮೇಲೆ ಭದ್ರತೆಯ ವೈಫಲ್ಯವನ್ನು ಕೇಂದ್ರ ಸರ್ಕಾರ ಒಪ್ಕೊಂಡಾಗಿದೆ. ಅದ್ರ ಬಗ್ಗೆ ಇನ್ಯಾರು ಪಾಯಿಂಟ್ ಔಟ್ ಮಾಡಿದ್ರೂ ಪ್ರಯೋಜನ ಇಲ್ಲ. 26 ಜನರ ಜೀವ ವಾಪಸ್ ಬಂದ್ಬಿಡುತ್ತಾ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ಕಳ್ಕೊಂಡವ್ರನ್ನ ಹೋಗಿ ಕೇಳಿ, ಯುದ್ಧ ಬೇಕಾ ಬೇಡವಾ, ಪ್ರತೀಕಾರ ಬೇಕಾ ಬೇಡವಾ ಅಂತ ನೀವೊಂದ್ಸಲ ಕೂರಿಸಿ ಎಲ್ಲರನ್ನೂ ಮಾತಾಡಿಸಿ. ಆವಾಗ ಅವ್ರು ಏನು ಹೇಳ್ತಾರೆ, ಅವ್ರ ಬಾಯಲ್ಲಿ ಬರುವಂತಹ ಮಾತೇನು ಕೇಳಿಸ್ಕೊಂಡು ಆಮೇಲೆ ರಿಯಾಕ್ಷನ್ ಕೊಡಿ ಸರ್. ಪರಿಸ್ಥಿತಿ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋದು ಸೇನೆ ಸ್ಟ್ರಾಟಜಿ ಮಾಡ್ತಿದೆ. ನಿಮ್ಮ ಹೇಳಿಕೆ ಯಾವುದೇ ಮ್ಯಾಟ್ರ್ ಆಗಲ್ಲ.